ವೆಲ್ಕಮ್ ಟು ಲಲಿತಾ ಕನ್ನಡ ವ್ಲಾಗ್ಸ್. ಲಾಸ್ಟು ಯುಗಾದಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ, ನನ್ನ ತಂಗಿ ರಿಯಾಕ್ಷನ್ನು ಮತ್ತು ಅಣ್ಣನ ರಿಯಾಕ್ಷನ್ ಎಲ್ಲ ಚೆಕ್ ಮಾಡೋಣ ಅಂತ. ಬಟ್ ರಾಘು ತುಂಬ ಖುಷಿಪಟ್ಟ. ಅಂದರೆ ಅವ್ನಿಗೆ ಇವಾಗ ಅರ್ಥ ಆಗ್ತಾಯಿದೆ ರಿಲೇಷನ್ಸು ಏನು, ರಿಲೇಷನ್ಶಿಪ್ ವ್ಯಾಲ್ಯೂ ಏನು ಅಂತ. ಸೊ ಹಾಗಾಗಿ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ದೆ. ತಂಗಿ ಕಂಡ ತಕ್ಷಣ ಮುದ್ದು ಮಾಡಿಕೊಂಡೆಲ್ಲ. ಸೊ ವ್ಲಾಗಲ್ಲಿ ಕಂಟಿನ್ಯೂಸ್ ಆಗಿ ನಾನು ಏನೇನಾಯಿತು ಅಂತ ಹಾಕೋಕ್ಕಾಗೋದಿಲ್ಲ, ಯಾಕೆಂದರೆ ಯುಗಾದಿ ದಿನ ಕಾರ್ಡ್ಸ್ ಆಡ್ತೀಯಲ್ವ, ಅದು ಆಡ್ತೀವಿ. ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಹಾಕಿದೆ. ಬಟ್ ಆದರೆ ನಾನು ಯುಗಾದಿ ದಿನ ಕಾರ್ಡ್ಸು ಆಡಲಿಲ್ಲ, ಏನೂ ಇಲ್ಲ. ಅದರ ಮಾರನೇಗೆ ಆಡಿದ್ದು ನಾವು ಎಲ್ಲರೂ ಕೂಡ. ಯುಗಾದಿ ದಿನ ನಾವು ಹೋದ ತಕ್ಷಣ ನನಗೆ ಬಟ್ಟೆಗಳು ಸಿಕ್ಕಾಪಟ್ಟೆ ತೊಗೊಂಡು ಹೊಟ್ಟೋಗಿದ್ದೆ ಇಲ್ಲಿಂದ. ಸೊ ಅಲ್ಲೆಲ್ಲ ವಾರ್ಡ್ರೋಬಲ್ಲಿ ಜಾಗನೇ ಇರಲಿಲ್ಲ, ಅರ್ಷಿತದೆಲ್ಲ ಫುಲ್ ಆಗಿಬಿಟ್ಟಿತ್ತು. ಸೊ ಗಾಡ್ರೇಜ್ ಬೀರು ಅಮ್ಮಂದಿತ್ತಲ್ವ, ಅದನ್ನು ನನ್ನ ರೂಮಲ್ಲೇ ಇದ್ದಿದ್ದು, ಅದಕ್ಕೆ ಶಿಫ್ಟ್ ಮಾಡ್ಕೊಂಬಿಡೋಣ, ಒಂದಷ್ಟು ಅಲ್ಲೇ ಇಟ್ಟು ಬರೋಣ, ನಾನು ಓಡಾಡ್ತಾನೆ ಇರ್ತೀನಿ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಅಂತ ಹೇಳಿ ಮೊದಲು ಅದನ್ನು ಫುಲ್ಲು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದೆ. ಅದು ಎಲ್ಲ ಚೆಲ್ಲಾಪಿಲ್ಲಿ ಆಗಿಬಿಟ್ಟಿತ್ತು. ಓಲ್ಡ್ ಬಟ್ಟೆಗಳು, ರಾಗೋದು ಚಿಕ್ಕ ಪುಟ್ಟ ಬಟ್ಟೆಗಳೆಲ್ಲ ಅಲ್ಲೇ ಇತ್ತು. ಸೊ ಹಾಗಾಗಿ ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ. ಸೊ ಯುಗಾದಿ ದಿನ ಅಲ್ಲಿಗೆ ಮನೆಗೆ ಹೋಗಿದ್ದಷ್ಟೇ ವಿಡಿಯೋ, ಇನ್ಯಾವ ವಿಡಿಯೋ ಕೂಡ ಮಾಡಿಲ್ಲ ನಾನು. ಫುಲ್ಲು ಬೀರು ಎಲ್ಲ ಕ್ಲೀನ್ ಮಾಡಿ ಅಲ್ಲಿಗೆ ಬಟ್ಟೆ ಎಲ್ಲ ಹಾಕಿ ಮಲ್ಕೊಳ್ಳೋದೇ ಆಯಿತು. ಇದು ಬಂದು ಅದರ ನೆಕ್ಸ್ಟ್ ಡೇ ವಿಡಿಯೋ. ಈ ವಿಡಿಯೋನ ಆಲ್ರೆಡಿ ನೀವೆಲ್ಲ ನೋಡಿದ್ದೀರಾ. ಸೊ ವಿಷಯ ಹೇಳಬೇಕಿತ್ತಲ್ವ ಅಂತ ಹೀಗೆ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ. ಊರಲ್ಲಂತೂ ಈ ಸರಿ ತುಂಬ ವಿಚಿತ್ರ ಅಂದರೆ ವಿಚಿತ್ರ ಅನ್ನಪ್ಪ. ನಮ್ಮ ಪುಟ್ಟಿ ಓದೊಂದು 2 ದಿನಕ್ಕೆ ಈ ಥರ ಬಿದ್ದು ತಲೆ ಹತ್ರ ಒಂಥರ ಹೋಲ್ ಥರನೇ, ಒಂಥರ ಏನು ಅಂತಲೇ ಸ್ಕ್ರ್ಯಾಚ್ ಥರ ಆಗೋಯಿತು. ಅಡುಗೆ ಮನೆ ಹತ್ರ ಅಣ್ಣ ತಂಗಿ ಇಬ್ಬರು ಓಡಿ ಬರ್ತಾಯಿದ್ರು. ಹಂಗೆ ಜಾರ್ಬಿಟ್ಟ ಏನೋ ಬಿದ್ದುಬಿಟ್ಲು. ಫುಲ್ಲು ಎಡ್ಜ್ಗೆ ಹೊಡೆದ್ಬಿಟ್ಟು ನೋಡಿ, ಫುಲ್ಲು ರಕ್ತ ಬೇರೆ ಬಂದ್ಬಿಡ್ತು. ಇಷ್ಟು ದಪ್ಪ ಬೋರೆ ಊದ್ಕೊಂಡ್ಬಿಡ್ತು. ಫುಲ್ಲು ಭಯ ಆಗೋದು ನನಗೆ. ಆಮೇಲೆ ನಮ್ಮ ಮೀನಾಕ್ಷಿ ಮತ್ತು ನಾನು ಹಿಡ್ಕೊಂಡು ಭಯ ಆಗಿದ್ದು ನಂಗಿತ್ತು. ಆಮೇಲೆ ಅವ್ರು ಬಂದು ಟಿಂಚರ್ ಹಾಕಿ, ಫಸ್ಟು ಟಿಂಚರಲ್ಲಿ ಒಡಿಸಿ, ಆಮೇಲೆ ಐಸೆಲ್ಲ ಬಟ್ಟೆಗೆ ಸುತ್ಕೊಂಡು ಐಸೆಲ್ಲ ಮಾಡಿದ್ಮೇಲೆ ಅವತ್ತೆಲ್ಲ ಫುಲ್ಲು ನೈಟು ಮಿಟ್ಟಕ್ಕೆ ಬಿಟ್ಟಿಲ್ಲ ಅವಳು. ನೋಡಿ ಇದು ಅದಾಗಿ 1-2-3 ಅವರ್ ಆದಮೇಲೆ ತೆಗ್ದಿರೋದು. ಆವಾಗ್ಲೂ ಹಂಗೆ ರಕ್ತ ಆಡ್ತಾಯಿತ್ತು. ಬಟ್ ಅವಳು ತೆಗೆಸ್ಕೊಳ್ಳೋಕ್ಕೆ ಬಿಟ್ಟಿಲ್ಲ. ಆಮೇಲೆ ಮತ್ತೆ ನಾಳೆಗೆ ಅದು ಸ್ವಲ್ಪ ಊತ ಕಡಿಮೆ ಆಗಿತ್ತು. ಅವತ್ತೆಲ್ಲ ಫುಲ್ಲು ನೈಟೆಲ್ಲ ಊದ್ಕೊಂಡಿತ್ತು. ಹಿಂಗೆ ಅಳ್ಗಾಡಿದ್ರೆ ಸಾಕು ಪಾಪ ಅಳೋದು. ನೋಡಿ ಇದು ಅದ್ರ ನಾಳೆಗೂ ನೋಡಿ ಹೆಂಗೆ ಮುಟ್ಟು ನೋಡಿಕೊಂಡು ಮಾಡೋಳು. ನನಗಂತೂ ಸಖತ್ತು ಬೇಜಾರಾಗೋಯ್ತಪ್ಪ, ಏನು ಈ ಥರ ಇನ್ಸಿಡೆಂಟ್ ಆಯಿತು ಅಂತ. ಹೋದ ತಕ್ಷಣ ಹಾಲು ಬಿಡಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಬಟ್ ಆದರೆ ಏನು ಮಾಡೋದು, ಹೋದ ತಕ್ಷಣ ಈ ಥರ ಮಾಡ್ಕೊಂಬಿಟ್ಲಲ್ಲ, ಅದಕ್ಕೆ ಹಾಲು ಬಿಡ್ಸೋಕ್ಕಾಗಲಿಲ್ಲ. ಸೊ ಆಮೇಲೆ ಒಂದು 2 ಡೇಸ್ ಬಿಟ್ಟು ಮತ್ತೆ ನಾನು ಹಾಲು ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಹಾಲು ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಪಾಪ ಅವಳು ಬೇಗನೆ ಬಿಟ್ಬಿಟ್ಲು. ಅದ್ರದ್ದು ಒಂಚೂರು ಟೇಸ್ಟ್ ನೋಡಿದ ತಕ್ಷಣ ಬೇಡ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದ್ರದ್ದು ಒಂದು ವಿಡಿಯೋ ಇದೆ, ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಸಪ್ರೇಟಾಗಿ. ಡ್ಯಾನ್ಸ್ ಮಾಡಿ ಸುಬ್ಬಿ ಬಾ, ಪ್ಯಾಂಪರ್ ಹಾಕ್ಬೇಡ್ವಾ? ಎಲ್ಲ ಓಡ್ ಬಂದಿದ್ಯಾ ಗುಡುಗುಡು ಅಂತ? ಎಲ್ಲ ಓಡ್ತೀಯ? ಪ್ಯಾಂಪರ್ ಹಾಕೊಡ್ತೀನಿ ಇರು. ಅಲ್ಲಿ ಬಾಗ್ಲ ಕರ್ಕೊಂಡು ಬಾ. ನಡಿ ಈಗ ರೂಮಂಗೆ ನಡಿ. ತಿರುಗ್ಲಿ ಪ್ಯಾಂಪರ್ ಹಾಕ್ತೀನಿ ಇಂದಾಗ ಓಡಿಸ್ಕೊಂಡು ಓಡ್ ಬರ್ತಾವಳ. ನಮ್ಮ ಪುಟ್ಟಿ ಅಂತೂ ಇವಾಗ ಎಷ್ಟು ನಾಟಿ ಆಗಿಬಿಟ್ಟಿದ್ದಾಳೆ ಅಂದರೆ ಅವಳನ್ನ ಹಿಡಿಯೋದಕ್ಕೆ ಆಗ್ತಾಯಿಲ್ಲ ಎಲ್ಲೋದ್ರೂ. ಅವಳಿಂದಾನೇ ನನಗೆ ಅರ್ಧ ಹುಷಾರು ತಪ್ತಾ ಇದೆ ಇವಾಗ ಹೇಳಬೇಕು ಅಂದರೆ. ಅಪ್ಪನಿಗೆ ಇಂಬಡಿ ನೋವು ಜಾಸ್ತಿ ಆಗಿತ್ತು, ಹಾಗಾಗಿ ಉಪ್ಪು ನೀರಲ್ಲಿ ಕಾಲು ಹಾಕ್ಕೊಂಡು ಕುಂತಿದ್ರು. ಅದನ್ನು ಹಾಕೊಳ್ಳೋದಕ್ಕೂ ನೆಮ್ಮದಿ ಇಲ್ಲ. ಮಕ್ಕಳು ನೋಡಿ ಏನು ಟಾರ್ಚರ್ ಕೊಡ್ತಿದ್ದಾರೆ. ಯಾರು ಬಿಡ್ತಾರಲ್ಲ ಬಿಡಿ ನೋಡಿ
ಎಷ್ಟು ಹಿಂಸೆ ಕೊಡ್ತಿದ್ದಾರೆ. ಆಮೇಲೆ ಆ ಬಕೆಟ್ ಎತ್ಕೊಂಡ್ರು ಕೆಳಗಡೆ ಚೆಲ್ಲಿದಾರಲ್ಲ ನೀರು, ಅದರಲ್ಲೂ ಕೂಡ ಆಟ ಆಡ್ತಾ ಇದ್ದಾರೆ. ನಾನು ಸ್ವಿಮ್ಮಿಂಗ್ ಒಂದು ಟ್ಯೂಬ್ ಇತ್ತಲ್ಲ, ಆ ಟ್ಯೂಬ್ ತೊಗೊಂಡೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಎಲ್ಲ ಎತ್ತಾಕೊಳ್ಳೋ ಗಾಬರಿಯಲ್ಲಿ ಅದನ್ನು ಮರ್ತೇ ಬಿಟ್ಟಿದ್ದೀನಿ. ಉಯ್ಯಾಲೆ ಎತ್ತಾಕೊಂಡೆ, ಟ್ಯೂಬ್ ಎತ್ತಾಕೊಳ್ಳೋದು ಮರ್ತೇ ಹೋಯಿತು. ನಿಜವಾಗ್ಲೂ ಎತ್ಕೊಂಡು ಹೋಗಿದ್ರೆ ಅಲ್ಲಿ ತುಂಬ ಜಾಗ ವಿಶಾಲವಾಗಿತ್ತು. ನೀರನ್ನ ತುಂಬಿಸ್ಬಿಟ್ಟು ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡೋರು. ಹೇಳಿದ್ನಲ್ವ ಅಲ್ಲೇ ಒಂದು 2 months ಇರ್ತೀನಿ, ಏನೇನೋ ಪ್ಲ್ಯಾನಿಂಗ್ ಇತ್ತು. ಬಟ್ ಇವಾಗ ಹೆಂಗೆ ಪ್ಲ್ಯಾನ್ ಉಲ್ಟಾ ಆಗಿದೆ ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ಬೆಂಗಳೂರಲ್ಲಿದ್ದೀನಿ. ಹೋಗಿ ಒಂದು 10 days ಇರೋಕ್ಕಾಗಲಿಲ್ಲ. ಬಟ್ ಟು ಬಿ ಫ್ರ್ಯಾಂಕ್ ನನಗೆ ಈ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ಆಗ್ತಾಯಿದೆ. ಏನೋ ಗೊತ್ತಿಲ್ಲ, ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಕಾರ್ಯಗಳಾಗೋದು ಅಂತ ಹೇಳ್ತಾರಲ್ಲ, ಹಂಗೆ ಒಂದು ಆಲ್ಮೋಸ್ಟ್ ನಮ್ಮ ಪುಟ್ಟಿಗೆ ಇವಾಗ 1.5 year. ಅದಕ್ಕಿಂತ ಮುಂಚೆಯಿಂದನೂ ಅಂದರೆ ನಮ್ಮ ರಾಗು ಟೈಮಿಂದನೂ ಕೂಡ ನಮ್ಮ ಮನೆಗೊಂದು ಪೂಜೆ ಮಾಡಿಸ್ಬೇಕು ಅಂತ ಪ್ಲ್ಯಾನಲ್ಲಿದ್ವಿ. ಬಟ್ ಮಾಡ್ಸೋಕ್ಕೆ ಆಗಿರಲಿಲ್ಲ, ಹೋಮ ಮಾಡಿಸೋದಕ್ಕೆ. ಬಟ್ ಈ ಸರಿ ಅದು ಋಣ ಕೂಡ ಬಂದಿದೆ. ನೋಡಿ, ಇದನ್ನೇ ತೊಗೊಂಡೋಗಿದ್ದು ಉಯ್ಯಾಲೆನ. ನಾನು ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಏನಾಯಿತು ಅಂತ ಹೇಳಿ, ಆ ಹೋಮ ಬಗ್ಗೆ ಏನಾಯಿತು ಏನು ಎಲ್ಲ ನಾನು ಹೇಳ್ತೀನಿ. ಇದು ಬಂದುಬಿಟ್ಟು ಊರಲ್ಲೇ ಹಾಲು ಬಿಡಿಸಾದ್ಮೇಲೆ ಸ್ವಲ್ಪ ಓಡಾಡಿಸ್ಕೊಂಡು ಬರೋಣ, ನನಗೂ ರಿಫ್ರೆಶ್ಮೆಂಟ್ ಸಿಗುತ್ತೆ, ತುಂಬ ಅದರದ್ದೇ ಜ್ಞಾನ ಇರ್ತಿತ್ತು ಅಂತ ಹೇಳಿ ಊರೊಳಗಡೆ ಇರೋ ದೊಡ್ಡಮ್ಮ ಮನೆಗೆ ಹೋಗಿದ್ದೆ. ಇದೆಲ್ಲ ಎಷ್ಟು ಮೆಮೊರೀಸ್ನ ಮಿಸ್ ಮಾಡಿಕೊಂಡೆ ಅಂದರೆ, ನಿಜವಾಗ್ಲೂ ಓಲ್ಡನ್ ಲೈಫು, ಹಾಗೆ ಓಲ್ಡೆಸ್ಟ್ ಏನು ಇದೆ ಮೆಮೊರೀಸ್ ಅಂತ ಏನು ಓಲ್ಡ್ ಮೆಮೊರೀಸ್ ಇದೆ, ಚೈಲ್ಡ್ಹುಡ್ ಲೈಫ್ ಏನಿದೆ, ನನ್ನ ಚೈಲ್ಡ್ಹುಡ್ ಲೈಫು ಅದು ತುಂಬಾ ಅಮೇಝಿಂಗ್ ಅಂತ ಹೇಳ್ಬೋದು. ಎಲ್ಲರ ಮಧ್ಯೆ ಬೆಳೆದವಳು ನಾನು. ಒಂಥರ ಸೋಷಿಯಲ್ಲಾಗಿ ಇಡೀ ಸುತ್ತಮುತ್ತ ಒಂದು ವಟಾರದಲ್ಲಿ ಬೆಳೀತಾರಲ್ಲ ನೋಡಿ, ಆ ಥರ ಬೆಳೆದವಳು ನಾನು. ಸೊ ಹಾಗಾಗಿ ದೊಡ್ಡಮ್ಮನ ಮನೆಗೆ ಹೋಗಿದ್ದೆ. ಆಮೇಲೆ ಅಲ್ಲೇ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ. ಚಿಕ್ಕಮ್ಮನ ಮನೇದು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇಲ್ಲೇ ಫುಲ್ ಆಟ ಆಡ್ಬಿಟ್ಟಿದ್ಲು. ಅಲ್ಲಿ ನಿದ್ದೆ ಬರ್ತಾಯಿತ್ತು ಅವಳಿಗೆ. ಆಮೇಲೆ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಅಲ್ಲಿ ಹಾಲು ಕುಡ್ಕೊಂಡು ಬಿಸ್ಕೆಟ್ ತಿಂದ್ಕೊಂಡು ಅವಳನ್ನ ಕೇರಿಂಗ್ ಮಾಡೋದ್ರಲ್ಲೇ ಟೈಮ್ ಆಗೋಯಿತು. ಹಾಗಾಗಿ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ. ಮತ್ತು ನೈಟ್ ಆಗೋಯಿತು, ಮನೆಗೆ ಹೋದ್ವಿ, ಮಲ್ಕೊಂಡ್ಬಿಟ್ವಿ. ನಾನು ಇಲ್ಲಿ ರ್ಯಾಂಡಮಾಗಿ ವೀಡಿಯೋ ಮಾಡಿದ್ದೀನಿ ಹೊರತು ವ್ಲಾಗ್ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತ ನಾನು ಊರಲ್ಲಿ ಕಂಪ್ಲೀಟಾಗಿ ವ್ಲಾಗ್ನ ನಾನು ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಹೋಗೇ ಇರಲಿಲ್ಲ. ಹಾಗಾಗಿ ನಾನು ಯಾವುದೇ ವ್ಲಾಗ್ ಅಂತ ಹೇಳಿ ಯಾವ ವೀಡಿಯೋಸು ಮಾಡಿಲ್ಲ. ನನ್ನ ಮಗ ಒಂದಷ್ಟು ವೀಡಿಯೋ ಮಾಡಿರೋದು, ನನ್ನ ಮಗ ತೆಗೆದಿರೋ ಕ್ಲಿಪ್ಪಿಂಗ್ಸು, ಹಾಗೆ ನಾನು ಈ ಥರ ಮುದ್ದು ಮಾಡೋವಂತಹ ವೀಡಿಯೋಸ್ಗಳು ಏನಿದೆ ಅದನ್ನೇ ವ್ಲಾಗ್ಗೆ ಹಾಕ್ತಾಯಿದ್ದೀನಿ ಅಷ್ಟೇ. ನನ್ನ ಇಂಟೆನ್ಷನಲ್ಲಿ ಅಲ್ಲಿ ಯಾವುದೇ ವ್ಲಾಗ್ಗಳನ್ನ ಮಾಡಿಲ್ಲ. ಎಂಜಾಯ್ ಮಾಡಬೇಕು ಆರಾಮಾಗಿ ಹಾಲಿಡೇಸ್ನ ಅಂತ ಅಂದ್ಕೊಂಡೇ ಹೋಗಿದ್ದೆ, ಹಾಗೆ ಇದ್ದೆ. ಇರುವಷ್ಟು ವೀಡಿಯೋಸ್ಗಳನ್ನ ಮಾಮೂಲಿ ಮಕ್ಕಳದಂತೂ ತೆಗ್ದೇ ಇರ್ತೀನಲ್ವ, ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ಮಕ್ಕಳು ಬೆಳಗ್ಗೆ ಎದ್ಬಿಟ್ಟು ಇವಾಗ ಎಷ್ಟು ಚೆನ್ನಾಗಿ ಮಲ್ಕೊಂಡು ಒದ್ದಾಡ್ತಾ ಇದ್ದಾರೆ. ಬಿಸಿಲು ಬರ್ತಾಯಿದೆ ಆ ಕಡೆಯಿಂದ, ಅರ್ಲಿ ಮಾರ್ನಿಂಗ್ ಬಿಸಿಲು. ಮಲ್ಕೊಂಡು ಆಟ ಆಡಿಕೊಂಡು ವಿಶಾಲವಾಗಿ ಒದ್ದಾಡ್ತಾ ಇದ್ದಾರೆ. ಮಕ್ಕಳುಗಳಿಲ್ಲ, ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಅತ್ತಿಗೆ ಕೂಡ ಆಲ್ರೆಡಿ ಊರಿಗೆ ಹೊರಟೋಗಿದ್ದಾರೆ. ನಾವು ಬಂದು ಒಂದು 3 ದಿವಸ ಇದ್ದರು. ಯುಗಾದಿ ಆದ ತಕ್ಷಣ ಮಕ್ಕಳಿಗೆ ರಿಸಲ್ಟ್ ಬಂದ ತಕ್ಷಣ ಅವರು ಕೂಡ ಅವರ ನೇಟಿವ್ ಪ್ಲೇಸ್ಗೆ ಹೋದರು ರಜಕ್ಕೆ ಅಂತ ಹೇಳಿ. ಮಕ್ಕಳಿರೋ ತನಕ ನನ್ನ ಮಗ ಹತ್ರಕ್ಕೆ ಬರಲಿಲ್ಲ. ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದೆ. ಬಟ್ ಅವನಿಗೆ ಮಕ್ಕಳೆಲ್ಲ ಹೋದ್ಮೇಲೆ ಫುಲ್ಲು ಬೇಜಾರು ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ನಮಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ದೆ. ಸರಿ ಅಂತ ನಾವು ಹೋಮದ್ದು ಹೇಳಿದ್ನಲ್ವ, ಆ ಹೋಮದ ಬಗ್ಗೆ ಒಂದು ಟೈಮಿಂಗ್ಸ್ ಕೇಳ್ಕೊಂಡು ಬರೋಣ ಅಂತ ಹೇಳಿ ಯಡಿಯೂರ್ಗೆ ಹೋದ್ವಿ. ಅವ್ರು ಬಂದು 6:30ಗೆ ಬರೋಕ್ಕೆ ಹೇಳಿದ್ರು. ಎಲ್ಲ ಹೊರಗಡೆ ಹೋಗಿದ್ರು. ನಾವು 5 ಗಂಟೆಗೆ ಬಂದಿದ್ವಲ್ಲ, ಅಂದರೆ ಅದೇ ಊರಿಗೆ ಹೋಗ್ತಾ ಇದ್ದೀವಲ್ಲ ನಾವು, ಯಡಿಯೂರ್ಗೆ ಅಲ್ಲೇ ಶಂಕರೇಶ್ವರನ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಹೇಳಿ ಮೇಲಕ್ಕೆ ಹತ್ತಲಿಲ್ಲ. ಜಸ್ಟ್ ಕೆಳಗಡೆ ಹೋಗಿ ಗಣಪತಿ ಪೂಜೆ ಮಾಡಿಸ್ಕೊಂಡು ಶಂಕರೇಶ್ವರನಿಗೆ ಕೆಳಗಡೆಯಿಂದನೇ ಮೇಲ್ಗಡೆ ಕೈ ಮುಗಿದ್ಕೊಂಡು ಮಕ್ಕಳನ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮತ್ತೆ ಊರೊಳಗಡೆ ಹೋದ್ವಿ ಶಾಸ್ತ್ರ ಕೇಳೋದಕ್ಕೆ. ಆ್ಯಕ್ಚುಲಿ ನನಗೆ ನನ್ನ ಮಕ್ಕಳಿಬ್ಬರಿಗೂ ಒಂದು ಕುಂಡ್ಲಿ ಥರ, ಅಂದರೆ ಒಂದು ರಫ್ ಸ್ಕೆಚ್ ಬೇಕಿತ್ತು. ಯಾವಾಗ ಹುಟ್ಟಿದ್ರು, ಯಾವ ಡೇಟಲ್ಲಿ ಹುಟ್ಟಿದ್ರು, ಯಾವ ರಾಶಿ, ಯಾವ ನಕ್ಷತ್ರ ಅಂತ ಯೂಶ್ವಲಾಗಿ ಬರೆಸ್ತಾರಲ್ಲ, ಒಂದು ಬೇಸಿಕ್ಕು ಆ ಥರದ್ದೊಂದು ಬೇಕಿತ್ತು. ನನಗೆ ಕೈ ಬರಹದಲ್ಲಿ ಬರೆಸೋದು ಅಂದರೆ ತುಂಬ ಇಷ್ಟ. ನಮಗೆಲ್ಲ ನಂದು ಯಾವುದೂ ಇಲ್ಲ ಆ ಥರ ಬರೆಸಿರೋದು. ಹಾಗಾಗಿ ಅದು ಬರ್ಸೋಣ ಅಂತ ಹೇಳಿ ಹಾಗೆ ಹೋಮದ್ದು ಕೇಳ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ವಿಡಿಯೋ ಫೋಟೋಸ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ಒಂಥರ ಶಾಕ್ ಆಗಿದ್ದೇನು ಅಂದರೆ, ಸಡನ್ ಡೇಟು ನೆಕ್ಸ್ಟ್ ಮಂತಲ್ಲೇ ಡೇಟ್ ಕೊಟ್ಬಿಟ್ರು ಅವರು. ಅಂದರೆ ನೆಕ್ಸ್ಟ್ ಮಂತ್ ಎಂಡು ಜೂನ್ಗೆ ಕೊಡ್ತಾರೆ ಅಂತ ಪ್ಲ್ಯಾನ್ ಇತ್ತು. ಬಟ್ ಅವರು ಮೇ ಸ್ಟಾರ್ಟಿಂಗಲ್ಲೇ ಡೇಟ್ ಕೊಟ್ಟರು. ಒಳ್ಳೆ ಡೇಟ್ ಇಲ್ಲ ಅಂತ. ಈ ಕಡೆ ನಾನು ಹಾಲ್ ಬೇರೆ ಬಿಡಿಸಿ ಒಂದು 2 days ಆಗಿದೆ ಅಷ್ಟೇ. ನನಗೆ ಫುಲ್ಲು ರಿಸ್ಕ್ ಆಗ್ತಾಯಿದೆ. ಈ ಕಡೆ ಟ್ಯಾಬ್ಲೆಟ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಸೊ ಎಲ್ಲ ಒಂಥರ ಮಿಕ್ಸಪ್ ಆಗಿತ್ತು.
ನನಗೆ ಯೂಶ್ವಲ್ ಆಗಿ ಹಾಗೇ ಫೀಡಿಂಗ್ ಬಿಡಿಸಿದ್ರೆ ಹಾಲು ಕಡಿಮೆ ಆಗೋದಿಲ್ಲ, ಬೇರೆಯವ್ರ ಥರ ಟ್ಯಾಬ್ಲೆಟ್ ತೊಗೊಳ್ಳೇಬೇಕು. ಸೊ ಕುದೇರಲ್ಲಿ ಹೋದೆ, ಅಲ್ಲೇ ಡಾಕ್ಟ್ರ್ ಸಿಗಲಿಲ್ಲ. ಮತ್ತು ಸಂತೆಮರಳ್ಳಿಗೆ ಹೋದೆ, ಅಲ್ಲಿ ಒಬ್ಬರು ಪೀಡಿಯಾಟ್ರಿಷಿಯನ್ ಸಿಕ್ಕಿದ್ರು. ಅವ್ರ ಹತ್ರ ಟ್ಯಾಬ್ಲೆಟ್ ತೊಗೊಂಡ್ರೆ ಅವರು 5 ಡೇಸ್ ಕೊಟ್ಟರು. ಬಟ್ 5 ಡೇಸಲ್ಲಿ ನನಗೆ ಅಂಥ ಎಫೆಕ್ಟ್ ಆಗಲಿಲ್ಲ. ಆಮೇಲೆ ಮತ್ತೆ ನನ್ನ ಫ್ರೆಂಡ್ ಹತ್ರ ಆನ್ಲೈನಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳಿದ್ಮೇಲೆ ಅವರು ನಿಮಗೆ ಮಿಲ್ಕ್ ಪ್ರೊಡಕ್ಷನ್ನು ಕಡಿಮೆ ಆಗೋದಕ್ಕೆ ಕೊಟ್ಟಿದ್ದಾರೆ, ಬಟ್ ಪೇಯ್ನ್ ಕಿಲ್ಲರು ಸ್ವೆಲ್ಲಿಂಗ್ ಹಾಗೇ ಇದೆ, ಅದು ಕೊಟ್ಟಿಲ್ಲ, ಅದು ತೊಗೊಳ್ಳಿ ಅಂತೇಳಿ ಅದನ್ನು 3 ದಿವಸ ಕೊಟ್ಟರು. ನನಗೆ ಮಾತ್ರೆ ಹೆವಿ ಆಗೋಯ್ತಲ್ಲ, ಅದ್ರದ್ದು ರಿಯಾಕ್ಷನ್ನು ಲೈಟಾಗಿ ಅಲ್ಲೇ ತೋರ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನನಗೆ ಅಲ್ಲಿ ಫ್ರೀನೇ ಆಗಲಿಲ್ಲ. ನನ್ನ ಅದೃಷ್ಟಕ್ಕೆ ಅಲ್ಲಿ ವಾಷಿಂಗ್ ಮಿಷಿನ್ ಬೇರೆ ಕೆಟ್ಟೋಯ್ತು. ಈ ಕಡೆ ಬಟ್ಟೆಗಳು ವಾಶ್ ಮಾಡು, ಮಕ್ಕಳ ಬಟ್ಟೆಗಳಂತೂ ವಾಶ್ ಮಾಡಲೇಬೇಕು, ಡೈಲಿ ಸ್ನಾನ ಇದ್ದೇ ಇರುತ್ತೆ. ಅಲ್ಲಿ ಬಟ್ಟೆ ವಾಶ್ ಮಾಡು, ಮನೆ ದೊಡ್ಡದಾಗಿರುತ್ತೆ, ಕಸ ಗುಡಿಸು, ಮನೆ ಒರೆಸು, ಪೂಜೆ ರೂಮು ಪೂಜೆ ಮಾಡು, ಹಿಂಗಾಗಿ ಯಾವ ಥರ ಆಯಿತು ಅಂದರೆ ನನಗೆ ಫ್ರೀನೇ ಆಗಲಿಲ್ಲ. ಕೈಗಳನ್ನ ಆಡಿಸಿ ಪಾತ್ರೆ ತೊಳಿ ಅಪ್ಪ ದೇವರೇ, ಪಾತ್ರೆ ಅಂತ ಬೆಳಗಿನ ಸಂಜೆವರೆಗೂ ಎಷ್ಟಿರುತ್ತೆ ಅಂದರೆ ಅಷ್ಟಿರುತ್ತಪ್ಪ. ನನಗೆ ಕೈ ಆಡಿಸಿ ಫುಲ್ಲು ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಸುಸ್ತಾಗಾಯಿತು. ಅದರೆಲ್ಲದ್ರ ಎಫೆಕ್ಟು ನನಗೆ 1 ವೀಕು ಕಂಟಿನ್ಯೂಸ್ ಆಗಿ 9 ಡೇಸು ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ ತೊಗೊಂಡಲ್ಲ, ಅದರ ಎಫೆಕ್ಟು ನನಗೆ ಆಫ್ಟರ್ 9 ಡೇಸು ತೋರಿಸೋದಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನನಗೆ ಅಲ್ಲಿ ಊರಿಗೆ ಹೋಗಿದ್ದಾಗ ಒಂದು ರಾಕಾಸಮ್ಮನ ದೇವಸ್ಥಾನದಲ್ಲಿ ಹರಕೆ ಇತ್ತು. ಮಂಗಳವಾರ ಹೋಗೋಣ ಅಂತ ಹೇಳ್ಕೊಂಡ್ವಿ. ಬಟ್ ಮಂಗಳವಾರ ನಮ್ಮ ತೋಟದಲ್ಲಿ ಏನೋ ಪ್ರಾಬ್ಲಮ್ ಆಗಿ ಹೋಗೋಕ್ಕೆ ಮನಸ್ಸೇ ಆಗಲಿಲ್ಲ. ಹೋಗಪ್ಪ, ಏನು ಬಾಳೆಗೊನೆ ಎಲ್ಲ ಬಿದ್ದೋಗಿತ್ತು, ಏನು ಯಾವಾಗ ಬಂದ್ರೂ ನೆಮ್ಮದಿ ಇಲ್ಲ ಅಂತ ಹೇಳಿ ನಾವು ಹೋಗಲೇ ಇಲ್ಲ. ಅಲ್ಲಿ ಓಪನ್ ಇರೋದೇ ಮಂಗಳವಾರ, ಶುಕ್ರವಾರ. ಇನ್ನು ಶುಕ್ರವಾರ ಬಿಟ್ಟರೆ ಡೇಟ್ ಬೇರೆ ನೆಕ್ಸ್ಟ್ ಮಂತೇ ಕೊಟ್ಬಿಟ್ಟಿದ್ದಾರೆ. ನಾನು ಆಲ್ರೆಡಿ ಬೆಂಗಳೂರು ಬಂದು ಕ್ಲೀನ್ ಮಾಡಬೇಕು. ಏನು ಮಾಡೋದು, ಯಾವಾಗ ಹೋಗ್ತೀನಿ, ಯಾವಾಗ ಬರ್ತೀನಿ, ಒಂದು ಐಡಿಯಾ ಇಲ್ಲ. ಸೊ ಹಾಗಾಗಿ ಏನು ಮಾಡಿದೆ, ಶುಕ್ರವಾರ ಈವ್ನಿಂಗು ಸಡನ್ನಾಗಿ ಮನೆಯೆಲ್ಲ ಕ್ಲೀನ್ ಮಾಡಿದೆ. ದೇವ್ರ ಮನೆ ಪೂಜೆ ಕೂಡ ಮಾಡಿಲ್ಲ. ಬಂದು ಪೂಜೆ ಮಾಡ್ಕೊಳ್ಳೋಣ ಬನ್ನಿ ಅಂತ ಹೇಳಿ ಇಮಿಡಿಯೇಟಾಗಿ ರಾಕಾಸಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಮದ್ದು ಏನೇನು ಬೇಕು ಏನು ಅಂತ ಎಲ್ಲ ಕೇಳಿಕೊಂಡು ಅದನ್ನು ಬರೆಸ್ಕೊಂಡು ಮತ್ತೆ ಬೇರೆ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ರಲ್ಲ ಆ ಟ್ಯಾಬ್ಲೆಟ್ ತೊಗೊಂಡು ಬಂದಿದ್ದಾಯಿತು. ಸೊ ಮುಂದೆ ಏನೆಲ್ಲ ಆಯಿತು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ, ಯಾವಾಗಲೂ ಕೂಡ ಅಷ್ಟೇ. ನನ್ನ ವಿಷಯದಲ್ಲಂತೂ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ಗಳೇ ವರ್ಕೌಟ್ ಆಗೋದು, ನಡೆಯೋದು ಕೂಡ. ಇಲ್ಲೂ ಹಾಗೆ ಆಯಿತು. ನೆಕ್ಸ್ಟ್